ಆಂಜನೇಯನ ಕಾರಣಿಕೆ ಎಷ್ಟು ಅಂತ ನನಗೆ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ನಾನು ಜೀವಂತ ಸಾಕ್ಷಿ ಇದ್ದೇನೆ. ಅದಕ್ಕೆ ನನಗೆ ಪುನರ್ಜನ್ಮ ಕೊಟ್ಟದ್ದು ಆಂಜನೇಯ. ಶುರುವಾಗಿ ಸುಮಾರು ವರ್ಷ ಆಯಿತು. ನಿಮಗೆ ಎಕ್ಸಾಕ್ಟ್ಲಿ ಹೇಳಲಿಕ್ಕಾಗೋದಿಲ್ಲ, ಸುಮಾರು ವರ್ಷ. ಅಂದರೆ ನನಗೆ ಮದುವೆ ಆಗಿ 25 ಇಯರ್ಸ್ ಆಯಿತು. ಆಗ ಮದುವೆ ಆಗಿ ನಾನು ಇಲ್ಲಿ ಬಂದ ನಂತರ ನಾನು ಈ ಟೆಂಪಲ್ಗೆ ಬರೋದು ಸ್ಟಾರ್ಟ್ ಮಾಡಿದೆ. ಇಲ್ಲಿ ಬರುವಾಗ ಒಂದು ಆಗುವ ನೆಮ್ಮದಿ, ಖುಷಿ ಬೇರೆ ಎಲ್ಲಿ ನನಗೆ ಸಿಗಲಿಲ್ಲ. ಅವರು ಎಲ್ಲ ಸಂತೋಷಪಟ್ಟೆ ಹೋಗುವಂಥದ್ದು ಭಕ್ತಾದಿಮಾನಿಗಳು. ಹೇಗಂದರೆ ಇಲ್ಲಿ ಎಷ್ಟು ವರ್ಷದಿಂದ ಯಾರೇ ಏನು ಬೇಡಿದಾರ ಅದನ್ನು ಸಂಪೂರ್ಣವಾಗಿ, ಸಂತಾನ ಇಲ್ಲದವರು ಆಗಲಿ, ಅವರ ಇಚ್ಛೆ ಮನೆ ಆಗುವವರಾಗಲಿ, ಯಾರೇ ಸೌಭಾಗ್ಯ ಕಾರ್ಯ ಆಗಲಿ, ಯಾವುದೇ ಕಾರ್ಯದಲ್ಲಿ ಎಲ್ಲ ಇಲ್ಲಿ ದೇವರು ಬೇಡಿದ ಹಾಗೆ ನಾವು ಕೇಳಿದ ಹಾಗೆ ಕೊಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ನಮ್ಮ ಇವತ್ತಿನ ಲಾಗ್ನಲ್ಲಿ ನಾನು ನಿಮಗೆ ಒಂದು ವಿಶೇಷವಾದ ಧಾರ್ಮಿಕ ಸ್ಥಳದ ಪರಿಚಯವನ್ನು ಮಾಡಿಕೊಡ್ಲಿಕ್ಕಿದ್ದೇನೆ. ಉಡುಪಿಯಿಂದ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿರುವಂತಹ ಸಂತೆಕಟ್ಟೆಯ ಸಮೀಪ ಇರುವಂತಹ ನಯಂಪಳ್ಳಿ ಗ್ರಾಮದಲ್ಲಿ ಒಂದು ಸುಂದರವಾದ ದೇಗುಲ ಇದೆ. ಮಧ್ವ ಪರಂಪರೆಯ ಇತಿಹಾಸವಿದ್ದು ಗೌಡ ಸಾರಸ್ವತ ಬ್ರಾಹ್ಮಣರ ಆಧ್ಯಾತ್ಮಿಕ ಸಂಘಟನೆಯಾಗಿರುವಂತಹ ಈ ಒಂದು ಕ್ಷೇತ್ರವು ನಯಂಪಳ್ಳಿಯ ಗೋಪಾಲಕೃಷ್ಣ ದೇವಸ್ಥಾನ ಹೆಸರಿನಿಂದ ಬಹಳಷ್ಟು ಪ್ರಚಲಿತವಾಗಿದೆ. ದೇವಸ್ಥಾನಕ್ಕೆ ನಾವು ಭೇಟಿ ಕೊಡುವ ಪ್ರದೇಶ ಮಾತ್ರ ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ್ದು ನಿಜವಾಗಿಯೂ ಭಕ್ತರನ್ನು ಆಕರ್ಷಿಸುವಂತಹ ತಾಣವಾಗಿದೆ. ನೈಜ ಪ್ರಕೃತಿಯ ಮಡಿಲು ಭಕ್ತರನ್ನ ಈ ಒಂದು ದೇವಸ್ಥಾನದತ್ತ ಆಕರ್ಷಿಸುವುದು ಅಂತೂ ಖಂಡಿತವಾಗಿಯೂ ಸತ್ಯ. ಉಡುಪಿಗೂ ಮಧ್ವಾಚಾರ್ಯರಿಗೂ ಇರುವಂತಹ ಒಂದು ಅವಿನಾಭಾವ ಸಂಬಂಧ ಎಲ್ಲರಿಗೂ ತಿಳಿದಿರುವಂಥದ್ದೇ. ಅಂಥದ್ರಲ್ಲಿ ಈ ಒಂದು ಪ್ರದೇಶವನ್ನ ಗ್ರತವಲ್ಲಿ ಎಂದು ಮಧ್ವ ಸಿದ್ಧಾಂತದಲ್ಲಿ ಪ್ರತಿಪಾದಿಸಲಾಗಿದ್ದು, ಇದು ಮಧ್ವಾಚಾರ್ಯರು ಆಡಿ ಬೆಳೆದಂತಹ ಊರು ಎನ್ನುವುದು ಉಲ್ಲೇಖವಾಗಿದೆ. ಹಾಗಾದರೆ ಬನ್ನಿ, ಇಲ್ಲಿರುವ ದೇವಸ್ಥಾನ ಯಾವುದು ಎನ್ನುವುದನ್ನು ನೋಡೋಣ. ನೈಜ ಪ್ರಕೃತಿಯ ಸೊಬಗಿನೊಂದಿಗೆ ಇಲ್ಲಿರುವಂತಹ ಗೋಪಾಲಕೃಷ್ಣ ದೇವಸ್ಥಾನವನ್ನ ಇತ್ತೀಚೆಗಷ್ಟೇ ಜೀರ್ಣೋದ್ಧಾರ ಕೂಡ ಮಾಡಲಾಗಿತ್ತು. ಇದುವೇ ನೋಡಿ ನಯಂಪಳ್ಳಿ ಶ್ರೀ ಕಾಶಿಮಠ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ. ಇಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರು ಮುಖ್ಯ ಪ್ರತಿಷ್ಠಿತ ದೇವರು. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶ್ರೀ ಕಾಶಿಮಠದ ಹಲವಾರು ಶಾಖೆಗಳಿವೆ. ಬಸ್ರೂರು, ಶಿರ್ವ, ಕಾರ್ಕಳ, ಸುರತ್ಕಲ್, ಕೋಟ, ಕಾಂಚಾಡಿ ಇವುಗಳ ಪೈಕಿ ನಯಂಪಳ್ಳಿ ಶಾಖೆಯು ವಿಶೇಷವಾಗಿದ್ದು ಸ್ಥಳೀಯ ಭಕ್ತರ ಧಾರ್ಮಿಕ ಕೇಂದ್ರವಾಗಿದೆ. ನಯಂಪಳ್ಳಿಯ ಗೋಪಾಲಕೃಷ್ಣ ದೇವಸ್ಥಾನವು ಸ್ಥಳೀಯ ಭಕ್ತರ ಧಾರ್ಮಿಕ ಚಟುವಟಿಕೆಗಳ ಕೇಂದ್ರವಾಗಿದ್ದು ಪ್ರತಿ ವರ್ಷ ವಿಶೇಷ ಉತ್ಸವಗಳು, ಭಜನೆಗಳು, ಸಮೂಹ ಪೂಜೆಗಳು ನಡೆಯುತ್ತಲೇ ಇರುತ್ತವೆ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ನಮ್ಮ ಇಂದಿನ ಲಾಗಲ್ಲಿ ನಾನು ಒಂದು ದೇವಸ್ಥಾನದ ಬಗ್ಗೆ ತಿಳಿಸಲಿಕ್ಕಿದ್ದೇನೆ. ನಮ್ಮ ಊರಿನಲ್ಲಿ ಇರುವಂತಹ ನಯಂಪಳ್ಳಿಯ ಶ್ರೀ ಕಾಶಿಮಠ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಇತಿಹಾಸ ಬಹಳಷ್ಟು ಮಹತ್ವಪೂರ್ಣ ಆಗಿದೆ. ಸೊ ಇಲ್ಲಿಯ ಒಂದು ಇತಿಹಾಸ, ಹಿನ್ನೆಲೆ ಹಾಗೂ ಈ ದೇವಸ್ಥಾನದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರು ನೆಲೆಗೊಂಡಿರುವಂತಹ ವಿಶಿಷ್ಟವಾದ ಮಾಹಿತಿಯನ್ನು ನಮ್ಮ ಇಂದಿನ ಲಾಗಲ್ಲಿ ನಾನು ನಿಮಗೆ ನೀಡಿದ್ದೇನೆ. ಬನ್ನಿ, ಇಲ್ಲಿನ ಅರ್ಚಕರೊಂದಿಗೆ ಹಾಗೆ ಇಲ್ಲಿನ ಸಮಿತಿಯವರೊಂದಿಗೆ ಮಾತನಾಡಿ ದೇವಸ್ಥಾನದ ಕಾರ್ಯವೈಖರಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಯಂಪಳ್ಳಿಯ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬರುವುದು ಅಂತ ಹೇಳಿದ್ರೆ ನನಗೂ ಕೂಡ ಬಹಳ ಇಷ್ಟ. ಇಲ್ಲಿಯ ದೇವಸ್ಥಾನದ ನಿಖರವಾದ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೂ ಕೂಡ ಕೊಡಬೇಕು ಅಂತ ಹೇಳುವ ಒಂದು ಆಸೆಯಿಂದ ಈ ಒಂದು ವಿಡಿಯೋವನ್ನ ಮಾಡಿರ್ತೇನೆ. ನೋಡಿ, ಇಲ್ಲಿನ ಅರ್ಚಕರಿಂದಲೇ ಮಾಹಿತಿಯನ್ನ ಪಡ್ಕೊಳ್ಳೋಣ. ಇಲ್ಲಿ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಅಂತ ಹೇಳುವಂಥ ಒಂದು ದೃಢತೆಯ ಒಂದು ಉಲ್ಲೇಖ, ದೇವಸ್ಥಾನ ಹೆಸರು ಸಂತಾನ ಗೋಪಾಲಕೃಷ್ಣ ಅಂತ ಹೇಳಿಲ್ಲ. ಆದರೆ ಇಲ್ಲಿ ಸಿಂಹಾಸನದ ಪ್ರಥಮ ಸಿಂಹಾಸನದಲ್ಲಿ ರಾಮ, ಲಕ್ಷ್ಮಣ, ಸೀತಾ ಮತ್ತು ಎಡಬದಿಯಲ್ಲಿ ಬಲಬದಿಯಲ್ಲಿ ಲಕ್ಷ್ಮೀನಾರಾಯಣ ದೇವರಿದ್ದಾರೆ. ಅದರ ಎರಡನೇ ಪೀಠದಲ್ಲಿ ರಾಮ, ಸೀತಾ ಮತ್ತು ಲಕ್ಷ್ಮಣನ ಭಾವದಲ್ಲಿ, ಲಕ್ಷ್ಮಣನಿರುವಲ್ಲಿ ಸಂತಾನ ಗೋಪಾಲಕೃಷ್ಣನ ಸಾಧಾರಣ ಒಂದು 4 ಇಂಚು ಎತ್ತರದ ಇದು ವಿಗ್ರಹ ಏನಂದರೆ ಕಾಲಿನ ಅಡಿಯಿಂದ ಶೇಷದಲ್ಲಿ ನಿಂತುಕೊಂಡು ಅವನ ತಲೆ ಮೇಲೆ ಆ ಶೇಷ ಹೀಗೆ ನಿಲ್ತಾ ಉಂಟು. ಮತ್ತು ಕೈಯಲ್ಲಿ 2 ಫಲದ ಇದು ಚಿಹ್ನೆ ಉಂಟು. ಹಾಗಾಗಿ ಅದನ್ನು ಸಂತತಿಗಾಗಿ ಅನುಗ್ರಹ ಮಾಡುವಂಥ ದೇವರು ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ. ನಮಗೊಂದು ಸಾಧಾರಣ 80 ವರ್ಷದ ಹಿಂದೆ ಗೊತ್ತಾಯಿತು. ಯಾಕಂದರೆ ನನ್ನ
ಕಸಿನ್ ಒಬ್ಬರು ಡೆಲ್ಲಿಯಲ್ಲಿದ್ದರು, ಕೆನರಾ ಬ್ಯಾಂಕ್ನಲ್ಲಿ, ಸೂರ್ಯನಾರಾಯಣ ಕಾಮತ್ ಅಂತೇಳಿ. ಅವರು ಅಲ್ಲಿಯ ಒಂದು ಶಾಸ್ತ್ರದ ಇದು ಅಧ್ಯಯನ ಮಾಡುವಾಗ ಒಂದು ಲೈಬ್ರರಿಯಲ್ಲಿ ಈ ನಯಂಪಳ್ಳಿಯ ವಿಷಯ, ಘೃತವಲ್ಲಿ ಎಂಬ ಇದರ ವಿಷಯ ಆ ಪುಸ್ತಕದಲ್ಲಿ ಸಿಕ್ಕಿತಂತೆ. ಆ ಪುಸ್ತಕದಲ್ಲಿ ಈ ದೇವರ ವಿಗ್ರಹಗಳು ಯಾವುದು ಅಂಥೇಳಿ ಅಲ್ಲಿ ಉಲ್ಲೇಖ ಇತ್ತು, ಯಾವ ಕಾಲದ ದೇವರು, ಯಾವ ದೇವರು, ಹೇಗಾದದ್ದು ಅಂತೇಳಿ. ಆಗ ಅವ್ರು ಹೇಳಿದ್ದು ಆ ಸಂತಾನ ಗೋಪಾಲಕೃಷ್ಣ ಅಂತ ಹೇಳುವ ದೇವರು ಲಕ್ಷ್ಮಣ ಶೇಷ. ಹಾಗಾಗಿ ಶೇಷನ ಅನುಗ್ರಹ ಆದರೆ ಮಾತ್ರ ಸಂತತಿಗೆ ಅನುಕೂಲ ಆಗುವುದು. ಹಾಗಾಗಿ ನಾವು ಹೇಳ್ತೇವೆ ಆಶೇಷಾವಳಿ ಮಾಡಿ ನಾಗತನು ಹಾಕಿ ಸಂತಾನ ಆಗ್ತದೆ ಅಂತೇಳಿ. ಹಾಗಾಗಿ ಅಂಥ ಒಂದು ಭಾವನಾತ್ಮಕ ಯಾವ ಕಾಲದ ದೇವರು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಖಂಡಿತವಾಗಿ 8ನೇ ಶತಮಾನಕ್ಕಿಂತ ಹಿಂದಿನ ದೇವಸ್ಥಾನ ಅಂತ ಹೇಳಿ ತುಂಬ ಜನರು ಹೇಳ್ತಾರೆ. ಯಾರು ಸಂತತಿಗಾಗಿ ಇಲ್ಲಿ ಬೇಡ್ತಾರ ಅವರಿಗೊಂದು ಪ್ರದಕ್ಷಿಣೆ ಬರಲಿಕ್ಕೆ ಹೇಳೋದು, ದೇವರ ನಡೆಯಲ್ಲಿ ಪ್ರಾರ್ಥನೆ ಇಡೋದು. ಕೊಂಡ ಹಾಗೆ ಆ ಗಂಧ ಕೊಡಬೇಕಂತ ಹೇಳಿದ್ರೆ ಗೋಪಾಲಕೃಷ್ಣ ದೇವರು 2 ಕೈಲಿರೋ ಫಲಗಳಲ್ಲಿ ಆ ಗಂಧದ ಬಿಲ್ಲೆಗಳನ್ನು ಇರಿಸಿ ಅವರಿಗೆ ಕೊಟ್ಟರೆ ಸೂಚನೆ ಕೊಡ್ತಾರೆ, ಇಷ್ಟೇ ದಿವಸ ತಗೊಳ್ಳಿ ಅಂತೇಳಿ. ಅಷ್ಟು ದಿವಸ ಆಗಬೇಕಾದರೆ ಅವರಿಗೆ ಸಂತತಿಯ ಚಿಹ್ನೆ ಬರ್ತದೆ. ಹಾಗಾಗಿ ಎಷ್ಟೋ ಬೆಳ್ಳಿಯ ತೊಟ್ಟಿಲುಗಳು ಮತ್ತು ಫಲ, ಚಿನ್ನದ ಏನು ಸಣ್ಣ ಸಣ್ಣ ನಾಣ್ಯಗಳು, ಇದೆಲ್ಲ ದೇವರ ಪ್ರತಿಗಾಗಿ ಅವರು ಹುಂಡಿಯಲ್ಲಿ ಹಾಕ್ತಾರೆ. ಆದರೆ ಹೇಳಬೇಕು, ನಾನು ಹಾಕೋ ಉದ್ದೇಶ ಇದು, ನನ್ನ ಕೆಲಸ ಆಗಿದೆ ಅಂತೇಳಿ. ಅಂಥದ್ದೊಂದು 100 ದಾಖಲೆ ಉಂಟು. ನಯಂಪಳ್ಳಿ ಈ ಕ್ಷೇತ್ರಕ್ಕೆ ಒಂದು ವಿಶೇಷತಃ ತನ್ನದೇ ಒಂದು ಇತಿಹಾಸದ ಒಂದು ಚಿಲುಮೆ ಇದ್ದಂತಿದೆ. ಅನಾದಿಯಿಂದಲೂ ತಿಳಿದ ಮಟ್ಟಿಗೆ ಇದು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದವರದೇ ಆಗಿದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಾಲಾನುಕಾಲಕ್ಕೆ ನಾವೊಂದು 400-500 ವರ್ಷಗಳ ಹಿಂದೆ ಗೋಮಾಂತಕದಿಂದ ಇಲ್ಲಿ ಬಂದ ನಂತರ ನಾವು ನೆಲೆಸಿದ ಊರು. ಆದರೂ ಈ ನಯಂಪಳ್ಳಿ ಗ್ರಾಮ ಅಥವಾ ನಯಂಪಳ್ಳಿ ಈ ಪ್ರಕಾರ ಹೇಗಾಯಿತು ಅಂತ ಹೇಳಲಿಕ್ಕೆ ಒಂದು ಇತಿಹಾಸ ಉಂಟು. ಇದಕ್ಕೆ ಸಂಸ್ಕೃತದಲ್ಲಿ ಘೃತವಲ್ಲಿ ಅಂಥೇಳಿ ಹೆಸರು ಉಂಟು ಅಂಥೇಳಿ ಮಧ್ವ ವಿಜಯದಲ್ಲಿ ಉಲ್ಲೇಖ ಉಂಟು. ಆ ಮಧ್ವ ವಿಜಯ ಹೇಗೆ ಆಯಿತು ಅಂತ ಹೇಳಿದ್ರೆ ಪಂಡಿತ ನಾರಾಯಣಾಚಾರ್ಯರು ಅದನ್ನು ಬರೆದದ್ದು. ಅದು ಮಧ್ವಾಚಾರ್ಯರ ಆ ಇತಿಹಾಸ ಜನ್ಮಥ ಕ್ಷೇತ್ರ ಇದು ಅಂಥೇಳಿ ಅದರಲ್ಲಿ ಕೂಡ ಒಂದು ಉಲ್ಲೇಖ ಇದೆ. ಆ ಪ್ರಕಾರ ತುಂಬ ವಿಮರ್ಶೆ ಪುಸ್ತಕ ಅಥವಾ ಇತಿಹಾಸಗಳನ್ನು ನೋಡುವಾಗ ಮಧ್ವಾಚಾರ್ಯರ ತಾಯಿಯ ತವರು ಮನೆ ಈ ನಯಂಪಳ್ಳಿ ಆಗಿತ್ತು ಅಂಥೇಳಿ ಸ್ಪಷ್ಟವಾದ ಉಲ್ಲೇಖ ಉಂಟು. ಆಗಿನ ಕಾಲದಲ್ಲಿ ಆ ತವರು ಮನೆ ಇದ್ದರೂ ಮಧ್ವಾಚಾರ್ಯರ ಹುಟ್ಟೋಗಿದ್ದ ಮುಂಚೆ ನಮ್ಮ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಇಲ್ಲಿ ಇತ್ತಂತೂ ಇದೊಂದು ಉಲ್ಲೇಖ ಆಗ್ತದೆ. ಮತ್ತು ನಮ್ಮ ಗುರುವರಿಯರು ಕೂಡ ಒಂದು ತುಂಬ ಪಾಂಡಿತ್ಯ ಅಥವಾ ಸಂಗ್ರಹದಿಂದ ಏನಂತ ತಿಳ್ಕೊಂಡಿದ್ದಾರಂತೆ ಮಧ್ವಾಚಾರ್ಯರು ಗೌಡ ಸಾರಸ್ವತ ಬ್ರಾಹ್ಮಣರೇ. ಹಾಗಾಗಿ ಇದೇ ಅವರದ್ದು ಜನ್ಮಸ್ಥಳ ಅಂಥೇಳಿ ಇಲ್ಲಿ ತಾಯಿಯ ಮನೆಯಲ್ಲಿ ಅವರಿಗೆ ಘೃತವಲ್ಲಿಯಲ್ಲಿ ಬೆಳೆದು ಕಡೆಗೆ ಅವರ ತಂದೆಯ ಮನೆ ನಮ್ಮ ಉಡುಪಿಯ ಪಾಜಕ ಕ್ಷೇತ್ರ ಅಂತ ಹೇಳ್ತಾರೆ. ಅಲ್ಲಿ ಅವರ ವಿದ್ಯಾಭ್ಯಾಸ, ಅವರ ಆಟೋಟ ಎಲ್ಲ ಆದರೂ ಕಡೆಗೆ ಒಂದು 7-8 ವರ್ಷ ಪ್ರಾಯ ಆಗುವ ಸಂದರ್ಭದಲ್ಲಿ ಅವರು ಸಹಜವಾಗಿಯೇ ಇಲ್ಲಿ ಅಜ್ಜನ ಮನೆಗೆ ಬಂದ ಸಂದರ್ಭದಲ್ಲಿ ಇಲ್ಲಿ ಒಂದು ವಿಶೇಷ ಪಾಂಡಿತ್ಯದ ಒಂದು ಸಭೆ ನಡೆಯುತ್ತಿತ್ತು ಅಂತ ಹೇಳಿ ಅದರ ಉಲ್ಲೇಖದಲ್ಲಿ ಹೇಳ್ತಾರೆ. ಆ ಉಲ್ಲೇಖದಲ್ಲಿ ವಿದ್ವಾಂಸರೇನ ತರ್ಕಗಳನ್ನು ಮಾಡು ಶ್ಲೋಕ ಹೇಳುವಾಗ ಮಧ್ವಾಚಾರ್ಯರು ಎದ್ದು ನಿಂತು ಇದೊಂದು ನೀವು ಹೇಳುವುದು ತಪ್ಪು ಅಂಥೇಳಿ ಆ 8 ವರ್ಷದ ಬಾಲಕ ಆಶ್ಚರ್ಯಚಕಿತನಾಗುವಂತೆ ಅದಕ್ಕೆ ಉತ್ತರ ಕೊಟ್ಟು ಇದು ತಪ್ಪು, ಇದು ನಿಮ್ಮದು, ಇದಕ್ಕೆ ಅದರ ಅರ್ಥ ಬೇರೆ, ಇದರ ನಿಜವಾದ ಶ್ಲೋಕ ಇದು ಅಂಥೇಳಿ ಸಮರ್ಥನೆ ಮಾಡಿಕೊಂಡು ಅಲ್ಲಿ ಒಂದು ಬಿರುದು ಸಿಕ್ಕಿದೆ ಅಂಥೇಳಿ ಅದು ಕೂಡ ಮಧ್ವವಿಜಯದಲ್ಲುಂಟು. ಹಾಗಾಗಿ ಈ ಘೃತವಲ್ಲಿ ಅಂತ ಹೇಳಿದ್ದು ಆ ಮಧ್ವಾಚಾರ್ಯ ಕಾಲದಿಂದ ಇಲ್ಲಿ ಅವರ ಅಜ್ಜ ಮಧ್ವಾಚಾರ್ಯ ತಾಯಿಯ ತಂದೆ ಪೂಜೆ ಮಾಡಿಕೊಂಡು ಬರುವಂಥ ಈ ದೇವರು ರಾಮಚಂದ್ರ ಮಠ ಅಂತ ಎಂಬ ಇತಿಹಾಸದಲ್ಲಿ ಮೆರೆದಿತ್ತು ಅಂಥೇಳಿ ಉಲ್ಲೇಖದಲ್ಲಿ ಕೆಲವು ಕಡೆಯಲ್ಲಿ ಗೊತ್ತಾಗ್ತದೆ. ಅಷ್ಟು ಮಾತ್ರವಲ್ಲ, ಆ ಘೃತವಲ್ಲಿಯಂದು ಮುಂದೆ ಅವರು ಪೂಜೆ ಎಲ್ಲ ಮಾಡಿ ಪುರಸ್ಕಾರ ಮಾಡಿಕೊಂಡ ನಂತರ ನಾವು ಈಗ ಆಚಾರ್ಯ ಕುಟುಂಬದವರು ನಾವು ಗೋಮಾಂತಕದಿಂದ ಬಂದು ಇರಬಹುದು ಅಥವಾ ಅದರ ಹಿಂದಿನಿಂದಲೂ ಒಂದು ಅಷ್ಟಮಂಗಲದಲ್ಲಿ ಒಂದು ಏನು ಹೇಳ್ತಾರೆ ಅದರಲ್ಲಿ ರಿವೀಲ್ ಆಗುವಾಗ ಕಾಸರಗೋಡಿನಲ್ಲಿ ಕಾನೆಂಗಾಡಿನಲ್ಲಿ ಸ್ವಾಮೀಜಿಯವರು ಅಷ್ಟಮಂಗಲ ಇಟ್ಟ ಸಮಯದಲ್ಲಿ ಅಲ್ಲಿ ಅಷ್ಟಮಂಗಲದಲ್ಲಿ ಏನು ಹೇಳ್ತಾರಂತೆ, ಈ ಮಧ್ವಾಚಾರ್ಯರ ಕಾಲದ ಆಚಾರ್ಯರೇ ಈಗಿನ ಇಲ್ಲಿ ಅರ್ಚಕರಾಗಿ ಇರುವುದು, ಇವರದ್ದು ಮನೆತನ ಬೇರೆ ಅಲ್ಲ, ಇವರು ಗೋಮಾಂತಕದಿಂದ ಬಂದರೂ
ಪೂರ್ವಭಾವಿ ಸಂಬಂಧ ಆ ಮಧ್ವಾಚಾರ್ಯರಿಗೆ ಉಂಟು ಅಂಥೇಳಿ ಅವರದ್ದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ತುಂಬ ವಿಮರ್ಶೆಗೂ ಹೋಗುವುದಿಲ್ಲ. ಆದರೆ ಆ ವ್ರತವಲ್ಲಿ ಎಂಬುದು ಆ ಭಾಷಾಂತರಕ್ಕೆ ಇಲ್ಲಿ ಏನಂದರೆ ಎಲ್ಲ ಆ ಕಾಲದಲ್ಲಿ ಸಾರಸ್ವತ ಜನರದ್ದು ವಾಸ್ತವ್ಯ ಇತ್ತು. ಹೈನುಗಾರಿಕೆ ಗೋ ಸಂಪತ್ತಿದ್ದರಿಂದ ತುಪ್ಪದ ಊರು ಅಂತ ಹೇಳಲಿಕ್ಕಾಗಿ ಇದು ಘೃತವಲ್ಲಿ ಅಂತ ಹೇಳಿ ಆಯಿತು. ಆ ಕಾಲಾಂತರದಲ್ಲಿ ಭಾಷಾಂತರವಾಗ ಆ ಎಲ್ಲ ಸಾರಸ್ವತರು ಇಲ್ಲಿಂದ ಬಿಟ್ಟು ಈಗ ಮುಂಬೈ ಗೋಮಾಂತಕ ತುಂಬ ಕಡೆಯಲ್ಲಿ ಸಾರಸ್ವತರು ಇಲ್ಲಿ ನಮ್ಮ ಮೂಲ ಇದೆ ಅಂಥೇಳಿ ಹುಡುಕಿಕೊಂಡು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ತುಳು ನಾಡಿನ ಈ ಪ್ರಪಂಚದಲ್ಲಿ ಎಲ್ಲ ಆ ಸಾರಸ್ವತರ ಒಕ್ಕಲುಗಳು ತುಳು ಭಾಷಾಂತರದಲ್ಲಿ ಅವರ ವಾಸ್ತವ್ಯ ಈ ನುಡಿ ಭಾಷೆ ಇತ್ತು. ಹಾಗಾಗಿ ಇದಕ್ಕೆ ತುಪ್ಪದ ಊರು ಅಂತ ಇರುವುದು, ಘೃತವಳ್ಳಿ ಅಂತ ಇರುವುದು ಭಾಷಾಂತರವಾಗಿ ತುಪ್ಪದ ಊರು, ತುಪ್ಪಹಳ್ಳಿ ಅಂತ ಇದೆ. ತುಪ್ಪ ಇದ್ದದ್ದು ತುಳುನಲ್ಲಿ ನೆಯ್ಯಿ ಅಂತ ಕೂಡ ಹೇಳ್ತಾರೆ, ನೆಯ್ಯಳ್ಳಿ ಅಂತ ಹೇಳಿ ಆಯಿತು. ಹಾಗಾದರೆ ನೆಯ್ಯಳ್ಳಿ ಅಂತ ಈಗ ಹೇಳ್ತಾರೆ, ಅದು ಇದು ಆ್ಯಕ್ಚುಲಿ ನಯಂಪಳ್ಳಿ ಮೂಲ ಘೃತವಲ್ಲಿ. ಹಾಗಾಗಿ ಈ ಭಾಷೆಯಲ್ಲಿ ಏನು ಭಾಷಾಂತರ ಆಗಿದ್ದರೂ ಆ ಮಧ್ವಾಚಾರ ಒಂದು ಪ್ರತಿಷ್ಠಿತ ಜನ್ಮಸ್ಥಳ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಮಾತ್ರ ಇಲ್ಲ. ಈ ಸಂಸ್ಥಾನಕ್ಕೆ, ಈ ನಮ್ಮ ಕಾಶಿಮಠ ಸಂಸ್ಥಾನಕ್ಕೆ ಸೇರಿ ಇದು 1825 ತಾರಣ ಸಂವತ್ಸರದ ಫಾಲ್ಗುಣ ಬಹುಳ ಪಂಚಮಿ ದಿವಸ ನಮ್ಮ ಮಠಾಧೀಶರಾದ ಶ್ರೀಮತ್ ಸುಮತೀಂದ್ರ ತೀರ್ಥ ಸ್ವಾಮೀಜಿಯವರಿಗೆ ದಾನಪತ್ರ ಮಾಡಿಕೊಟ್ಟಂಥ ದಾಖಲೆ ಉಂಟು. ಇದು ಈ ಸಂವತ್ಸರ, ಈ ವರ್ಷ 200ನೇ ಇತಿಹಾಸದ ಒಂದು ನಮಗೆ ವೈಭವ ಅಥವಾ ಆ ಒಂದು ಸ್ಮರಣೀಯವಾದ ಇಂದಿನ ಉಲ್ಲೇಖಗಳನ್ನು ಮನವರಿಕೆ ಮಾಡುವಂಥ ಒಂದು ಸುಸಂದರ್ಭ ಬಂದಿದೆ. ಹಾಗಾಗಿ ನಮ್ಮ ಗುರುವರಿಯರು ನಮ್ಮ ಸಮಾಜದ ಮೇಲಿನ ಒಂದು ಭಕ್ತಿ ಪ್ರೀತಿ ನಮ್ಮ ಅರಿಕೆಗೆ ಪ್ರಸನ್ನರಾಗಿ ಇಲ್ಲಿ ಒಂದು ಆ ಸಂದರ್ಭದಲ್ಲಿ ನೀವು ಏನಾದರೂ ದೇವತಾ ಕಾರ್ಯಗಳನ್ನು ಮಾಡಿಕೊಂಡು ಬರಬೇಕು. ಇದರಿಂದ ತುಂಬ ನಮ್ಮ ಪರಸ್ಪರ ಊರಿನವರಾಗಲಿ, ಪರಸ್ಥಳೀಯರಾಗಲಿ, ಗ್ರಾಮದವರಾಗಲಿ ದೇವರು ಇಲ್ಲಿ ಎಲ್ಲರಿಗೂ ಒಬ್ಬರೇ. ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಕ್ರಿಶ್ಚಿಯನ್ರು ಮುಸಲ್ಮಾನರು ಕೂಡ ಇಲ್ಲಿ ಬಂದು ಗುಪ್ತವಾಗಿ ಬಂದು ಅವರವರ ಪ್ರಾರ್ಥನೆ ಇಟ್ಕೊಂಡು ಹೋಗ್ತಾರೆ. ಕಡೆಗೆ ಬಂದು ಹೇಳ್ತಾರೆ, ಹೀಗೆ ಒಂದು ತಪ್ಪು ಮಾಡಿಕೊಂಡು ಬಂದಿದ್ದೇವೆ, ನಮ್ಮ ಕಷ್ಟ ಯಾರ ಹತ್ರ ಹೇಳೋದು ಅಂತ ಹೇಳಿ. ಆದರೆ ಈ ದೇವರ ಹತ್ರ ಬೇಡಿದ ಎಂಥ ಅವರ ಪ್ರಾರ್ಥನೆಯನ್ನು ಈ ಕೃಷ್ಣ ಪರಮಾತ್ಮ ಅಥವಾ ಪ್ರಧಾನವಾಗಿ ಇಲ್ಲಿ ಆಂಜನೇಯ ದೇವರು, ವೀರಾಂಜನೇಯ ಅಂತ ಹೇಳ್ತಾರೆ. ಈ ಆಂಜನೇಯ ಇದಕ್ಕೊಂದು ಇತಿಹಾಸ ಇದೆ. ಇದು ಇಲ್ಲಿ ಮುಂಚೆ ರಾಜ ದರ್ಬಾರ್ ಇದ್ದಾಗ 12ನೇ ಶತಮಾನದಲ್ಲಿ ರಾಜ ದರ್ಬಾರ್ ಇರುವಾಗ ಇದೆಲ್ಲ ಕೋಟೆ ಗ್ರಾಮ ಮತ್ತು ಅದು ಆ ಮೂಡು ಬದಿಯದ್ದು ಅದಕ್ಕೆ ಪ್ರಾಂಗಣಕ್ಕೆ ಇಲ್ಲಿ ಹೇಳ್ತಾರೆ ಅಗ್ರಹಾರ ಅಂತ ಹೇಳ್ತಾರೆ. ಅದರ ಹತ್ತಿರ ಒಂದು ಪುಂಡೆಟ್ಟಿ ಗುಡ್ಡೆ ಅಂತ ಹೇಳಿ ಅದು ರಣಭೂಮಿ, ಆ್ಯಕ್ಚುಲಿ ಬ್ಯಾಟಲ್ ಫೀಲ್ಡ್ ಅಂತ ಹೇಳ್ತಾರೆ. ಆ ಬ್ಯಾಟಲ್ ಫೀಲ್ಡ್ನಲ್ಲಿ ಈ ಆಂಜನೇಯ ಕೋಟೆ ರಕ್ಷಣೆಗಾಗಿ ಇದ್ದದ್ದು 12ನೇ ಶತಮಾನದಲ್ಲಿ ಅಂತ ಹೇಳ್ತಾರೆ. ಕಡೆ ಕೋಟೆ ಕೊತ್ತಲ ಎಲ್ಲ ಬಿದ್ದು ಹೋಯಿತು. ಆ ಟೈಮಿಗೆ ಆ ಕೀರ್ತಿವಂತನಾದ ಆಂಜನೇಯನು ಈ ಮಠದ ಸಮೀಪ ಇಲ್ಲಿ ತಂದು ಇಲ್ಲಿ ಒಳಗಿರಿಸಿದ್ದು ಅಂತ ಹೇಳ್ತಾರೆ. ಬೃಂದಾವನ ಉಂಟು ಅಂತ ಹೇಳಿ ಹೇಳ್ತಾರೆ, ಇರ್ಬೋದು, ಯಾಕಂದರೆ ಯಾವುದಂತೇಳಿ ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಅನೇಕ ಮಹಾಸ್ವಾಮಿಗಳು, ಯತಿವರ್ಯರು ತಪೋನಿಧಿಯಾಗಿ ತಪೋರಾಗಿ ಕೂತ್ಕೊಂಡು ದೇವರ ಧಾನ್ಯಗಳನ್ನೆಲ್ಲ ಮಾಡಿ ಪಾವನರಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ಜಾಗದ ಬಗ್ಗೆ ಅವರಿಗೆ ತುಂಬ ಒಂದು ಮನವರಿಕೆ ಬಂದು ಇಲ್ಲಿ ಗತಕಾಲದ ವೈಭವಗಳು ಮುಂದೆ ನಡ್ಕೊಂಡು ಬರಬೇಕು ಅಂತ ಹೇಳಿ ಅವರ ಒಂದು ಚಿಂತನೆ ಇಟ್ಟು ದೇವರ ಹತ್ರ ಹೇಳಿದ್ದಾರಂತೆ, ಈ ಜಾಗ ಒಳ್ಳೆಯದಾಗಬೇಕು, ಮುಂದೆ ವೃದ್ಧಿ ಆಗಬೇಕು ಅಂತ. ಅಂದರೆ ಇವತ್ತಿನ ದಿವಸಕ್ಕೂ ಆ ಸತ್ಯರಾಗಿ ದೇವರ ನಡೆಯಲ್ಲಿ ಇಷ್ಟಾರ್ಥಗಳು ನಡೀತವೆ. ದೇವರಿಗೆ ಅಷ್ಟೇ ಹೇಳಿದ್ದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬೇಕು ದೇವರಿಗೆ. ಹಾಗಾಗಿ ಇದನ್ನು ಕೇಳಿದಂಥ ಎಲ್ಲ ಸದ್ಭಕ್ತರಿಗೂ, ಭಕ್ತಾಭಿಮಾನಿಗಳಿಗೂ, ಎಲ್ಲ ಸಮಾಜದವರಿಗೂ ದೇವರು ಸದಾ ಸನ್ಮಂಗಲವನ್ನು ಉಂಟು ಮಾಡಿ ಈ ಕ್ಷೇತ್ರ ಪವಿತ್ರ ಕ್ಷೇತ್ರ, ಪುಣ್ಯ ಕ್ಷೇತ್ರವಾಗಿ ಗುರುವರಿಯರ ಒಂದು ಆಶೋತ್ತರ ಉಂಟು. ಇದು ದಕ್ಷಿಣ ಹರಿದ್ವಾರ ಸಮಾನವಾಗಿರುವಂತಹ ಒಂದು ಪವಿತ್ರತೆಯಲ್ಲಿ ಕಾಣ್ತದೆ ಅಂತೇಳಿ ಆ ಪ್ರಕಾರ ಕ್ಷೇತ್ರದ ಬಗ್ಗೆ ಹೇಳುವುದು ಏನೆಂದರೆ, ಈ ರಾಮದೇವರು, ಆಂಜನೇಯ ದೇವರು ಇದ್ದಾರೆ. ಆದರೆ ಆಂಜನೇಯನ ಕಾರಣಿಕೆ ಎಷ್ಟು ಅಂತ ನನಗೆ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ನಾನು ಜೀವಂತ ಸಾಕ್ಷಿ ಇದ್ದೇನೆ. ಅದಕ್ಕೆ ನನಗೆ ಪುನರ್ಜನ್ಮ ಕೊಟ್ಟದ್ದು ಆಂಜನೇಯ. ನನಗೆ 9 ವರ್ಷದ ತನಕ ಸಂತತಿ ಆಗದೆ ಈ ಆಂಜನೇಯನ ಹತ್ರ ಬೇಡಿಕೊಂಡಾಗ ಆ ಆಂಜನೇಯನು ನನಗೆ ಒಂದು ದೊಡ್ಡ ಆಪರೇಷನ್ ಮಾಡಬೇಕು ಎಂದು ಮುಂಬೈಯಲ್ಲಿ ಹೇಳಿದ ಡಾಕ್ಟ್ರು. ಇಲ್ಲಿ ನಾನು ಬಂದು ಆಂಜನೇಯನ ಬೇಡಿದಾಗ ಆಪರೇಷನ್ ಇದ್ದದೇ ನನಗೆ ಸಂತಾನ ಭಾಗ್ಯ ಅನುಗ್ರಹಿಸ್ತೇನೆ ಹೇಳಿತು.
ಹಾಗೆ ಆ ಪ್ರಕಾರ ನನಗೆ 9 ವರ್ಷದ ನಂತರ ಒಂದು ಸಂತತಿಯನ್ನು ವಿಗ್ರಹ ಮಾಡಿದ್ದಾನೆ. ಅದರ ನಂತರ ನನಗೆ 2.5 ವರ್ಷದ ನಂತರ 3 ವರ್ಷ ಆಗುವಾಗ ಪುನಃ ನನಗೆ ಗರ್ಭಧಾರಣೆಯಾಗಿ ಆ ಮಗುವಿಗೆ ಬದುಕಲಿಲ್ಲ. ಅದು ಹೊಟ್ಟೆಯಲ್ಲಿ ಸತ್ತು ನನಗೆ ಮೊದಲ ಬಾರಿ ಸಿಸೇರಿಯನ್ ಆಗಿತ್ತು. 2ನೇ ಬಾರಿ ನನಗೆ ನಾರ್ಮಲ್ ಡೆಲಿವರಿ ಮಾಡಿಸಿರುವ ಮಾದರಿಯ ಕೃಪೆಯಿಂದ. ಆದ್ದರಿಂದ ಇದು ನನ್ನ ಪುನರ್ಜನ್ಮ. ಅಲ್ಲದೆ ನನ್ನ ಮಗಳು 9 ವರ್ಷದ ಹುಟ್ಟಿದ ಅವಳಿಗೂ ದೇವರ ಅನುಗ್ರಹ ಆಯಿತು. ಇಲ್ಲೇ ಆಂಜನೇಯನ ಹತ್ರ ನಾವು ಬೇಡಿದಾಗ ಒಳ್ಳೆಯ ಗಂಡನ್ನು ನಮಗೆ ತೋರಿಸಿಕೊಟ್ಟು ಈಗ ಅವಳಿಗೆ ಒಂದು ಗಂಡು ಮಗುವಾಗಿ ಅವರು ಗುಂಪಾಗಿ ಸಂಸಾರ ಮಾಡಿಕೊಂಡು ಇಲ್ಲಿ ದೇವಸ್ಥಾನದ ಒಳಭಾಗದಲ್ಲಿ ಆಂಜನೇಯ ದೇವರ ಗುಡಿಯೂ ಇದ್ದು ವೀರಾಂಜನೇಯನ ಹೆಸರಿನಲ್ಲಿ ಬಹಳಷ್ಟು ಅನಾದಿ ಕಾಲದಿಂದಲೂ ಕೂಡ ಪವಾಡಗಳ ಮೇಲೆ ಪವಾಡಗಳು ನಡೆದಿರುವಂಥದ್ದು ಭಕ್ತರ ನಂಬಿಕೆಗೆ ಸಾಕ್ಷಿಯಾಗಿದೆ. ದೇವಸ್ಥಾನದಲ್ಲಿ ಪ್ರತಿನಿತ್ಯ ನಡೆಯುವಂತಹ ದೇವತಾ ಕಾರ್ಯಗಳಿಗೆ ಹಾಗೂ ಪೂಜಾ ಉತ್ಸವಗಳಿಗೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸ್ಥಳೀಯ ಭಕ್ತರು ಬಹಳಷ್ಟು ಸಂಖ್ಯೆಯಲ್ಲಿ ಬಂದು ತಮ್ಮ ಮನೋಭಿಲಾಷೆಗಳನ್ನ ದೇವರ ಮುಂದಿಟ್ಟು ಅದನ್ನ ಸಾಕಾರಗೊಳಿಸುವ ಪ್ರಯತ್ನದಲ್ಲಿ ಖುಷಿಯನ್ನ ಪಡ್ತಾರೆ. 70ರಲ್ಲಿ ಬರಲಿಕ್ಕೆ ಶುರು ಮಾಡಿದವರು ಈಗಲೂ ಸಹ ಪ್ರತಿ ಒಂದು ಫಂಕ್ಷನ್ಗೆ ತಪ್ಪದೇ ಬರ್ತೇನೆ ಮತ್ತು ಪ್ರತಿ ಶನಿವಾರ ಬರ್ತೇನೆ. ನನ್ನದು ಆದಷ್ಟು ಸೇವೆ ನನ್ನ ಮತ್ತು ನನ್ನ ಮಕ್ಕಳು, ನನ್ನ ಗಂಡ ಇರುವಾಗ ಅವರು ಸಹ ಎಲ್ಲರೂ ನಾವು ಇಲ್ಲಿ ಸೇವೆಗೆ ಅಂತ ಬರ್ತಾ ಇದ್ದುದು ನಾವು ಈಗಲೂ ಸಹ ಬರ್ತಾ ಇದ್ದಾರೆ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಸಹ ಸೇವೆ ಮಾಡ್ತಾ ಇದ್ದಾರೆ. ಅಷ್ಟೊಂದು ನಾವು ಇಲ್ಲಿ ದೇವರನ್ನು ಮೆಚ್ಚಿಕೊಂಡಿದ್ದೇವೆ. ಇಲ್ಲಿ ಏನು ಅಂದರೆ ಒಂದು ವಿಶೇಷ, ನಾವು ಅಲ್ಲಿ ದೇವರ ಎದುರಿಗೆ ನಿಂತು ಮನಸ್ಸಿನಲ್ಲೇ ಏನಾದರೂ ಎಣಿಸಿಕೊಂಡ್ರೆ ಅದು ಪೂರ್ತಿ ಅದೇ ಆಗ್ತದೆ. ಅದು ಕೆಲವು ನನಗೆ ಘಟನೆ ಸಿಕ್ಕಿದೆ, ಅನುಭವ ಸಹ ಆಗಿದೆ. ಅದರಿಂದ ನಾವು ತುಂಬ ಕಾಶಿಮಠ, ನೈಂಪಳ್ಳಿ ಕಾಶಿಮಠವನ್ನು ತುಂಬ ಹಚ್ಚಿಕೊಂಡಿದ್ದೇವೆ. ನಾವು ಈ ಊರಿನಲ್ಲಿ ಇವರಿಗೆ ಬಂದು 40 ವರ್ಷ ಆಯಿತು. 40 ವರ್ಷದಲ್ಲಿ ನಾವು ಎಲ್ಲಿಯಾದರೂ ನೋಪಿ ಅಂತೇಳಿ ಅನಂತಕ್ಕೆ ಬರ್ತಿದ್ದೆವು. ತುಂಬ ಕಾರಣಿಕ ಉಂಟು, ಹಾಗೆ ಹೀಗೆ ಎಲ್ಲ ಹೇಳಿ ಕೇಳಿದ್ದು ನಾವು. ಹಾಗೆ ನೋಪಿಗೆಲ್ಲ ಬರ್ತಿದ್ದೆವು. ಮತ್ತು ನಾವು ಸ್ವಲ್ಪ ಮನೆ ಶಿಫ್ಟ್ ಆಗಿ ಸಂತೆಗಟ್ಟೆಗೆ, ಅದರ ನಂತರ ಆಗಾಗ ಬಂದು ಹೋಗ್ತಾ ಇದ್ದೆವು ನಾವು. ನಮಗೆ ಅದರ ನಂತರ ಸ್ವಲ್ಪ ಮನಸ್ಸಿಗೆ ಇಲ್ಲಿ ಬಂದು ಎಲ್ಲ ಸ್ವಲ್ಪ ರೂರಲ್ಲಿದೆ, ಒಳ್ಳೆ ಸ್ವಲ್ಪ ನಮಗೆ ನೋಡಲಿಕ್ಕೆಲ್ಲ ನೇಚರ್ ಎಲ್ಲ ಒಳ್ಳೆಯದಾಗ್ತಿತ್ತು. ಹಾಗೂ ದೇವಸ್ಥಾನ, ನೇಚರ್ನೊಳಗಿರುವಂಥ ದೇವಸ್ಥಾನ ಹೇಳಿದರೆ ಸ್ವಲ್ಪ ತುಂಬ ಇಷ್ಟ ಆಗ್ತಿತ್ತು ನಮಗೆ. ಮತ್ತು ದೇವರನ್ನು ಒಂದು ಏನಾದರೂ ಬೇಡಿದರೆ ಸಾಧಾರಣ ಮಟ್ಟದ್ದು ಸಂಕಲ್ಪ ಎಲ್ಲ ಮಾಡಿಕೊಂಡ್ರೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ಆಗಿದೆ ನಮಗೆಲ್ಲ. ಹಾಗಾಗಿ ನಾವು ಇದನ್ನು ನಂಬಿಕೊಂಡು ಇಲ್ಲಿ ಬರ್ತಾ ಇದ್ದೇವೆ. ಈಗ ತಿಂಗಳಿಗೆ ಒಂದು ಸಲ ಬರ್ತೇವೆ. ನೀವು ಈ ಟೆಂಪಲ್ಗೆ ಬರ್ತಾ ಇರ್ತೀರಾ, ಸೊ ನಿಮ್ಮ ಇಲ್ಲಿನ ಒಂದು ಅನುಭವ ಇರ್ಬೋದು ಅಥವಾ ನಿಮಗೆ ಇಲ್ಲಿ ಯಾವ ರೀತಿಯ ಪ್ರೇರಣೆ ಆಗಿದೆ ಅಂತ ಈ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ ಸುಮಾರು ವರ್ಷ ಆಯಿತು. ನನಗೆ ಮದುವೆ ಆಗಿ ಅಂದರೆ 25 ಇಯರ್ಸ್ ಆಯಿತು ಸಾಧಾರಣ ನಾನು ಇಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿ. ಆಗ ಇಷ್ಟು ಡೆವಲಪ್ಮೆಂಟ್ ಆಗಲಿಲ್ಲ, ಒಂದು ಸಣ್ಣ ದೇವಸ್ಥಾನ ಇತ್ತು ಆಗ. ಬಟ್ ಇಲ್ಲಿ ಬರುವಾಗ ಒಂದು ಆಗುವ ನೆಮ್ಮದಿ, ಖುಷಿ ಬೇರೆ ಎಲ್ಲಿ ನನಗೆ ಸಿಗಲಿಲ್ಲ. ಸೊ ಯಾವುದೂ ಫಂಕ್ಷನ್ ಇದ್ದರೆ ನಾವು ಜಾಸ್ತಿ ಇಲ್ಲಿ ನೈಂಪಳ್ಳಿ ಕಾಶಿಮಠ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬರೋದು. ಒಂದು ತುಂಬ ಖುಷಿ ಆಗ್ತದೆ. ಮತ್ತು ದೇವರು ಏನಾದರೂ ಒಂದು ಇದು ಈಡೇರಿಸ್ತಾರೆ, ಇಲ್ಲಿ ಏನಾದರೂ ನಮಗೆ ಏನಾದರೂ ಕೇಳಿ ಈಡೇರಿಸ್ತಾರೆ. ಮತ್ತು ಅದು ಒಂದು ಖುಷಿಯಲ್ಲಿ ದೇವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಅದು ಯಾವಾಗಲೂ ಬರಲೇಬೇಕು, ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಮತ್ತು ಇಲ್ಲಿಯ ಜನ, ಇಲ್ಲಿಯ ವಾತಾವರಣ ತುಂಬ ಅಂದರೆ ತುಂಬ ನೆಮ್ಮದಿ, ತುಂಬ ಖುಷಿ ಆಗ್ತದೆ. ಅದಕ್ಕೆ ಈ ದೇವಸ್ಥಾನಕ್ಕೆ ಪುನಃ ನಮಗೆ ಬರುವ ಹಾಗೆ ಮಾಡ್ತಾ ಉಂಟು. ಹಾಗೆ ತುಂಬ ಖುಷಿ. ನೈಂಪಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೀರಾ, ಸೊ ನಿಮ್ಮ ಒಂದು ಭಕ್ತಿಯ ಪ್ರೇರಣೆ ಹೇಗಿದೆ ಅಂತ ಹೇಳ್ಬೋದಾ? ಇಲ್ಲಿ ಬಂದವರು ಎಲ್ಲ ಸಂತೋಷಪಟ್ಟೆ ಹೋಗುವಂಥದ್ದು. ಭಕ್ತಾಭಿಮಾನಿಗಳು ಹೇಗಂದರೆ ಇಲ್ಲಿ ಎಷ್ಟು ವರ್ಷದಿಂದ ಯಾರೇ ಏನು ಬೇಡಿದಾರ ಅದನ್ನು ಸಂಪೂರ್ಣವಾಗಿ, ಸಂತಾನ ಇಲ್ಲದವರು ಆಗಲಿ, ಅವರ ಇಚ್ಛೆ ಮನೆ ಆಗುವವರಾಗಲಿ, ಯಾರೇ ಸೌಭಾಗ್ಯ ಕಾರ್ಯ ಆಗಲಿ, ಯಾವುದೇ ಕಾರ್ಯದಲ್ಲಿ ಎಲ್ಲ ಇಲ್ಲಿ ದೇವರು ಬೇಡಿದ ಹಾಗೆ ನಾವು ಕೇಳಿದ ಹಾಗೆ ಕೊಟ್ಟಿದ್ದಾರೆ ದೇವರು. ಹಾಗಾಗಿ ನಮಗೆ ಇಲ್ಲಿ ಯಾವುದೇ ರೀತಿ ಇಲ್ಲಿ ಬಂದಾಗ ಯಾವುದೇ ಕೊರತೆ ಅಂತ ಅನಿಸಲಿಲ್ಲ. ಹಾಗೆ ನಮಗೆ ಇಲ್ಲಿ ಏನಂದರೆ ಮುಖ್ಯವಾಗಿ ಇವತ್ತು ನಡೆದಂತಹ ಕುಂಕುಮಾರ್ಚನೆಯಲ್ಲಿ ಈ ಜನಗಳ ಒಂದು ಸಹಭಾಗಿತ್ವ ನೋಡುವಾಗ ಒಂದು ಭಾರಿ ಒಂದು ಸಂತೋಷ. ನೋಡಿ, ಗಂಟೆ ಬಾರಿಸಿತು, ಹಾಗೆ ನಿಮಗೆ ಅನಿಸ್ಬೋದು ಯಾವ ರೀತಿ ಇಲ್ಲಿ ಒಂದು ವೈಬ್ಸ್ ಉಂಟು, ಇಲ್ಲಿ ಪಾಸಿಟಿವ್ ವೈಬ್ಸ್ ಉಂಟು. ಈ ವೈಬ್ಸಿಂದ ನನಗೆ ಅನಿಸ್ತದೆ ಎಲ್ಲ ಭಕ್ತಾಭಿಮಾನಿಗಳು ಏನು ಬೇಡಿರ್ತಾರೆ ಅದು ಖಂಡಿತ ಈಡೇರಿಸ್ತಾರೆ. ಸೊ ಇನ್ನು ಮುಂದೆ ಕೂಡ ತುಂಬ ಕಾರ್ಯಗಳು ಆಗಿರ್ಲಿಕ್ಕೆ ಉಂಟು. ಅದರಲ್ಲಿ ಇಲ್ಲಿ ಕೂಡ ಎಲ್ಲ ಬಂದು ಸೇರಿ ಇನ್ನು ಮುಂದೆ ಜನ ಇನ್ನು ಬರುವ ಹಾಗೆ ಆಗಬೇಕು ಅನ್ನೋದೊಂದೇ ಇಲ್ಲಿ ದೇವರ ಹತ್ರ ಪ್ರಾರ್ಥಿಸ್ತೇವೆ. ದೇವರ ಕಾರ್ಯ ಎಲ್ಲ ಮಾಡ್ತೇವೆ. ಇಲ್ಲಿ ಬಂದು ಏನೆಲ್ಲ ಬಡಿಸೋದಾಗಲಿ, ಯಾವುದೇ ಒಂದು ಕಾರ್ಯ ಆಗಲಿ ಇಲ್ಲಿ ಮಾಡ್ತೇವೆ. ಹಾಗೆ ನಮ್ಮ ಮಕ್ಕಳಾಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಇಲ್ಲಿ ಬಂದು ಎಲ್ಲ ಸೇವೆ ಎಲ್ಲ ಮಾಡ್ತೇವೆ. ಹಾಗೆ ನಮಗೆ ತುಂಬ ಖುಷಿ ಉಂಟು ಇಲ್ಲಿ ಬರೋದು.
ವೀಕ್ಷಕರೇ, ಹಾಗೆ ನಾನು ನಿಮಗೆ ಮತ್ತೊಂದು ವಿಷಯವನ್ನು ಇಲ್ಲಿ ತಿಳಿಸಬೇಕು. ಏನು ಅಂತ ಹೇಳಿದರೆ, ನಾಗನಕಟ್ಟೆಯ ಮುಂದೆ ಇರುವಂತಹ ಒಂದು ದೇವಸ್ಥಾನದ ಕೊಳದಲ್ಲಿ ಬಹಳಷ್ಟು ಪಾವಿತ್ರತೆ ಇದೆಯಂತೆ. ಬಹಳಷ್ಟು ಚರ್ಮ ರೋಗಗಳಿಗೆ ಈ ಒಂದು ಕೆರೆಯ ನೀರು ಅದೆಷ್ಟೋ ಚರ್ಮ ರೋಗಗಳನ್ನು ನಿವಾರಿಸುವಂತಹ ಪವಾಡದ ಶಕ್ತಿಯನ್ನು ಹೊಂದಿದೆ ಅಂತ ಹೇಳುವುದು ಕೂಡ ಭಕ್ತರ ನಂಬಿಕೆಯಾಗಿದೆ. ಹೀಗೆ ಶ್ರೀ ಕಾಶಿಮಠ ಸಂಸ್ಥಾನವು 16ನೇ ಶತಮಾನದಲ್ಲಿ ವಾರಣಾಸಿಯಲ್ಲಿ ಸ್ಥಾಪನೆಗೊಂಡಿದ್ದು ಗುರು ಪರಂಪರೆ ಇಂದಿಗೂ ನಿರಂತರವಾಗಿ ಸಾಗ್ತಾ ಇದೆ. ನಯಂಪಳ್ಳಿ ಶಾಖೆ ಉಡುಪಿ ಜಿಲ್ಲೆಯ ಪ್ರಮುಖ ಶಾಖೆಯಾಗಿದ್ದು ಇದು ಗೌಡ ಸಾರಸ್ವತ ಬ್ರಾಹ್ಮಣರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅಂತ ಹೇಳುವುದನ್ನು ನಾವಿಲ್ಲಿ ಗಮನಿಸಬಹುದು. ನಮ್ಮ ಊರಿನ ವಿಶೇಷವಾಗಿರುವಂತಹ ನಯಂಪಳ್ಳಿ ಶ್ರೀ ಕಾಶಿಮಠ ಗೋಪಾಲಕೃಷ್ಣ ದೇವಸ್ಥಾನದ ವಿಶೇಷವಾದ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ. ಈ ಎಲ್ಲ ಮಾಹಿತಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ನಮ್ಮ ಇಂದಿನ ವ್ಲಾಗನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇಂತಹ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಇನ್ಫಾರ್ಮೇಟಿವ್ ಕಂಟೆಂಟ್ಸ್ಗಳಿಗಾಗಿ ನೋಡ್ತಾ ಇರಿ. ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್.